ರಾಜ್ಯ ಸರ್ಕಾರದ ವಿರುದ್ಧವಾಗಿ ಐಟಿ-ಬಿಟಿ ಕಂಪನಿಗಳು ಬಹಳ ಬೇಸರವನ್ನ ವ್ಯಕ್ತಪಡಿಸ್ತಾ ಇವೆ. ಬೆಂಗಳೂರಿಗೆ ಒಂದು ರೀತಿ ಬ್ಯಾಕ್ ಬೋನ್ ಅಂತ ಅಂದ್ರೆ ಅದು ಐಟಿ-ಬಿಟಿ ಕಂಪನಿಗಳು. ಆರ್ಥಿಕವಾಗಿ ಬಹಳ ಶಕ್ತಿ ಕೊಡ್ತಾ ಇರುವಂತರು, ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಬಹಳ ಅನುಕೂಲ ಆಗಿದೆ. ಬಟ್ ಅವ್ರಿಗೆ ಬಹಳ ಬೇಸರವನ್ನ ಈ ಸರ್ಕಾರದ ವಿರುದ್ಧವಾಗಿನೂ ವ್ಯಕ್ತಪಡಿಸ್ತಾ ಇದ್ದಾರೆ. 100 ದಿನಗಳ ಗಡುವು ಮುಗಿದ್ರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಏನ್ ಸಮಸ್ಯೆ? ಬೆಂಗಳೂರಿನ ರಿಂಗ್ ರಸ್ತೆ ಟ್ರಾಫಿಕ್ಗೆ ಕಂಪನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇವೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಐಟಿ-ಬಿಟಿ ಕಂಪನಿಗಳು ಒಂದು ಪತ್ರವನ್ನ ಬರ್ದಿವಿ ಅಂತೆ. ಅಕ್ಟೋಬರ್ 7ನೇ ತಾರೀಕಿನಂದು ಮಾತುಕತೆ ನಡೆಸಿದ್ರು ಡಿಕೆ ಶಿವಕುಮಾರ್. ಡಿಸಿಎಂ ಮುಂದೆ ಸಮಸ್ಯೆಯನ್ನ ಹೇಳ್ಕೊಂಡಿದ್ರು ಐಟಿ-ಬಿಟಿ ಕಂಪನಿಗಳು. ಆಗ 100 ದಿನದಲ್ಲಿ ಸಮಸ್ಯೆಯನ್ನ ಬಗೆಹರಿಸೋದಾಗಿ ಭರವಸೆ ಕೊಟ್ಟಿದ್ರು. ಆದ್ರೆ ಅಧಿಕಾರಿಗಳಿಗೆ ಕೊಟ್ಟಿದ್ದಂತ 100 ದಿನಗಳ ಚಾಲೆಂಜ್ ಕೂಡ ವಿಫಲ ಆಗಿ ಹೋಗಿದೆ. ಹೊರವರ್ತುಲ ರಸ್ತೆ ಅಥವಾ ಈ ರಿಂಗ್ ರೋಡ್ ನಲ್ಲಿ ಟ್ರಾಫಿಕ್ ಸಮಸ್ಯೆ ಅನ್ನುವಂಥದ್ದು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ಇಲ್ಲಿ TV9 ಕೂಡ ಏನ್ ಟ್ರಾಫಿಕ್ ಗುರು ಅನ್ನುವಂತ ಒಂದು ಅಭಿಯಾನ ನಡೆಸಿದಂತ ಸಂದರ್ಭದಲ್ಲಿ ಒಂದು ಕ್ಲಿಯರ್ ಆಗಿ ಗೊತ್ತಾಗಿತ್ತು. ಹೌದು, ವಾಹನಗಳು ಹೆಚ್ಚಾಗಿರ್ಬೋದು, ಬಟ್ ರಸ್ತೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂತದ್ದು, ಎಲ್ಲೆಂದ್ರಲ್ಲಿ ಗುಂಡಿಗಳು, ಇದು ತೀರಾ ಟ್ರಾಫಿಕ್ಗೆ ಕಾರಣ ಆಗ್ತಾ ಇರುವಂತ ಸಂಗತಿಯಾಗಿತ್ತು. ಈ ರಿಂಗ್ ರಸ್ತೆಯಲ್ಲೂ ಕೂಡ ಇಂಥದೇ ಬಹಳಷ್ಟು ಸಮಸ್ಯೆ ಇತ್ತು. ಕನಿಷ್ಠ ಗುಂಡಿ ಮುಚ್ಚೋ ಕೆಲಸ ಆದ್ರೂ ಆಗಿದೆಯಾ ಈ ಸರ್ಕಾರದಿಂದ? ಏನಾದ್ರೂ ರೆಸ್ಪಾಂಡ್ ಮಾಡಿದಾರಾ ಇವರು? ಕಿರಣ್, ಈಗ ಐಟಿ-ಬಿಟಿ ಕಂಪನಿಗಳ ಬೇಸರ ಹೇಗೆ ಕಂಡು ಬರ್ತಾ ಇದೆ ಕಿರಣ್? ಹೌದು ಮಾಲ್ತೇಶ್, ಖಂಡಿತವಾಗ್ಲೂ ಕೂಡ ಅಕ್ಟೋಬರ್ 7ನೇ ತಾರೀಕು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಈ ಒಂದು ಔಟರ್ ರಿಂಗ್ ರೋಡ್ನ ಕಂಪನಿಗಳ ಜೊತೆ ಒಂದು ಮಾತುಕತೆಗೆ ಮುಂದಾಗಿದ್ರು. ಈ ವೇಳೆಯಲ್ಲಿ ಕಂಪನಿಯ ಒಂದು ಅಸೋಸಿಯೇಷನ್ ಏನಿದೆ ಅವರು ಕೂಡ ಸಾಕಷ್ಟು ದೂರುಗಳನ್ನು ಅವರಿಗೆ ಕೊಟ್ಟಿದ್ರು, ಸಮಸ್ಯೆಗಳನ್ನು ಕೂಡ ತಿಳಿಸಿದ್ರು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು, 100 ದಿನದ ಒಳಗಾಗಿ ಇಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ. ಅಂದ್ರೆ ಪ್ರಮುಖವಾಗಿ ಮಾಲ್ತೇಶ್, ಅಂದ್ರೆ ಸಿಲ್ಕ್ ಬೋರ್ಡ್ನಿಂದ KR ಪುರದವರೆಗೂ 500ಕ್ಕೂ ಹೆಚ್ಚು ಐಟಿ-ಬಿಟಿ ಕಂಪನಿಗಳಿರುವಂಥದ್ದು, 17 ಕಿಲೋಮೀಟರ್ ಇರುವಂಥದ್ದು. ಈ 17 ಕಿಲೋಮೀಟರ್ನಲ್ಲಿ ಸಾಕಷ್ಟು ಸಮಸ್ಯೆಗಳು, ಅಂದ್ರೆ ಪಾಟೋಲ್ ಸಮಸ್ಯೆ ಆಗಿರ್ಬೋದು, ರಸ್ತೆ ಸಮಸ್ಯೆ ಆಗಿರ್ಬೋದು, ಮತ್ತೆ ಏನು ಮೆಟ್ರೋ ಕಾಮಗಾರಿಗಳು ನಡೀತಾ ಇದೆ, ಮೆಟ್ರೋ ಕಾಮಗಾರಿಯಿಂದ ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗಿರ್ಬೋದು, ಮತ್ತೆ ಈ ಒಂದು ರಾಜ ಕಾಲುವೆ ಒತ್ತುವರಿ ಆಗಿರ್ಬೋದು, ಈ ತರದೆಲ್ಲ ಸಾಕಷ್ಟು ಸಮಸ್ಯೆಗಳನ್ನು ಇಟ್ಕೊಂಡು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಡಿಕೆ ಶಿವಕುಮಾರ್ ಅವರು ಕೂಡ 100 ದಿನದ ಒಳಗಾಗಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆದರೆ 100 ದಿನ ಈಗಾಗಲೇ ಆಗೋಗಿರುವಂತದ್ದು. ಇದಾದ್ರೂ ಕೂಡ ಕೇವಲ 20ರಿಂದ 25ರಷ್ಟು ಮಾತ್ರ ಕೆಲಸ ಆಗಿದೆ ಅನ್ನುವಂತ ತಮ್ಮ ಆಕ್ರೋಶ ಮತ್ತೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯ ನಾನೀಗ ಇಬ್ಬಲೂರು ಜಂಕ್ಷನ್ ಅಲ್ಲಿ ಇದ್ದೀನಿ ಮಾಲ್ತೇಶ್. ಅಂದ್ರೆ ಇಲ್ಲಿ ಯಾವ ತರವಾದಂತಹ ಸಮಸ್ಯೆಯನ್ನ ವಾಹನ ಸವಾರರು ಎದುರಿಸ್ತಾರೆ ಅನ್ನೋಂಥದ್ದನ್ನ ನೀವು ಕೂಡ, ಅಂದ್ರೆ ಹಿಂದೆ ಏನ್ ಟ್ರಾಫಿಕ್ ಗುರು ಅನ್ನೋಂತ ಒಂದು ಕಾರ್ಯಕ್ರಮದಲ್ಲಿ ತೋರಿಸಿದ್ರಿ. ಈ ಸಮಸ್ಯೆಯನ್ನ ಸಾಕಷ್ಟು ವರ್ಷಗಳಿಂದಲೂ ಕೂಡ ಐಟಿ-ಬಿಟಿ ನೌಕರರು ಎದುರಿಸ್ತಾ ಇರುವಂತದ್ದು. ಆದ್ರೆ ಸಾಮಾನ್ಯವಾಗಿ ಅಂದ್ರೆ ಇಲ್ಲಿರುವಂತ ನೌಕರರು ಹೇಳ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು. ಹೌದು, ಆ ಇಬ್ಲೂರ್ ಕ್ರಾಸ್ ನಲ್ಲಂತೂ ಸಿಗ್ನಲಿಂಗ್ ವ್ಯವಸ್ಥೆ ಇಲ್ಲ, ಸರಿಯಾಗಿ ಟ್ರಾಫಿಕ್ ಪೊಲೀಸರು ನಿರ್ವಹಣೆ ಮಾಡಿದ್ರೆ ಸಾಧ್ಯ. ಆದ್ರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಅಲ್ಲೂ ಕೂಡ ಉಂಟಾಗ್ತಾ ಇರುವಂತದ್ದು ಯಥಾ ಪ್ರಕಾರವಾಗಿ ಮುಂದುವರಿತದೆ. ಕನಿಷ್ಠ ಇವರು ಆ ಕಡೆ ಗಮನ ಕೊಡದೇ ಇರುವಂತದ್ದು ಬಹಳ ಬೇಸರ.